ಇವತ್ತು ಅನಿವಾರ್ಯ ಕರ್ಮ ನನಗೆ. ಭಗವದ್ಗೀತೆ ಏನು ಹೇಳುತ್ತೆ? ನಿನ್ನ ಕೆಲಸ ನೀನು ಮಾಡು, ಫಲಾಫಲ ಯಾಕೆ ನೀನು ಅಪೇಕ್ಷೆ ಪಡ್ತೀಯ? ನಮ್ಮ ಸುಗಮ ಸಂಗೀತ ಇದನ್ನೇ ಹೇಳ್ಕೊಡುತ್ತೆ. ನಿನ್ನ ಕೆಲಸ ನೀನು ಮಾಡು, ಸಂತೋಷವಾಗಿರು, ಏನು ಮಾಡ್ತೀಯ ಅದನ್ನು ಪ್ರಾಮಾಣಿಕವಾಗಿ ಮಾಡು. ಇಂತಹ ಕವಿತೆಗಳನ್ನು ಹಾಡಿ ಮೈ ತುಂಬಿಸ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದನ್ನು ಈ ಒಂದು ಗಾನಸಿರಿ ಸಂಸ್ಥೆ ಮಾಡ್ತಾ ಇದೆ. ನಮ್ಮ ಕಿರಣ್ ಕುಮಾರ್ ಅವರ ಅಮೋಘವಾದಂತಹ ರಜತ ವರ್ಷ ತಾನೇ ಇದು ಬೆಳ್ಳಿ ವರ್ಷ ಆಗಬೇಕು, ಇದು 50 ವರ್ಷ ಆಗಬೇಕು ಈ ಒಂದು ಸಂಸ್ಥೆಗೆ. ಹಾಗೆ ಸುವರ್ಣ ಉತ್ಸವ ಆಗಬೇಕು ಅಂತ ಹೇಳಿ ನಾನು ಅವರಿಗೆ ಹಾರೈಸ್ತೀನಿ ಹಾಗೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂಜೆಯಲ್ಲಿ ಬಂದಿದ್ದೀರಾ. ಬರೀ ಸಂಗೀತ ಅಲ್ಲ, ಸಂಗೀತ ಅಂದರೆ ಏನು ಹೇಳಿ? ಕೀರ್ತ್ಯಂಚ ವಾದ್ಯಂಚ ನೃತ್ಯಂಚ ಸ್ವಯಂ ಸಂಗೀತ ಮುಚ್ಚೆ. ಸಂಗೀತ, ಗೀತ, ವಾದ್ಯ, ನೃತ್ಯ ಎಲ್ಲವೂ ಇದ್ದರೆ ಅದು ಸಂಗೀತ. ಇಂದು ಪರಿಪೂರ್ಣವಾದಂಥ ಒಂದು ದಿವಸ ಅಂತ ನಾನು ತಿಳ್ಕೊತೀನಿ. ನನ್ನನ್ನು ಅಲ್ಲಿ ಇಲ್ಲಿದ್ದಕ್ಕೆ ಕರೆಸಿ ನನಗಿಂತಹ ಒಂದು ಪ್ರೀತಿ, ಗೌರವ, ಆದರವನ್ನು ನೀಡಿದಂತಹ ಈ ಗಾನಶ್ರೀ ಹೂವಾಗಿ ಶ್ರೀ ಕಿರಣ್ ಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಶಕುಂತಲಾ ಅಕ್ಕ ಅವ್ರನ್ನ ಈಗ ನೋಡಿದ್ದು, ಅವ್ರು ನನ್ನ ಅಕ್ಕ ಅಂತ, ನಾನು ಅವ್ರನ್ನ ಅಕ್ಕ ಅಂತ ಇದ್ದೀನಿ. ಸೊ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೂಡ ಶುಭ ಸಂಜೆ.